ಇವತ್ತು ಭಾಳ ಪ್ರಮುಖವಾಗಿ ಕಾಂಗ್ರೆಸ್ನವರು ವಿಶೇಷವಾದಂಥ ಅಧಿವೇಶನವನ್ನು ಕರೆದಿದ್ದಾರೆ. ಗಾಂಧೀಜಿಯವ್ರ ಹೆಸರನ್ನೇ ತೆಗೆದು ಹಾಕಿಬಿಟ್ರು. ನರೇಗಾ ಯೋಜನೆ ಹೆಸರನ್ನೇ ತೆಗೆದು ಹಾಕಿದರು ಅಂತ ಹೇಳ್ತಾರೆ. ನಾನು ಅವ್ರಿಗೆ ಕೇಳ್ತೇನೆ, ನೀವು ಆ ಯೋಜನೆ ಪ್ರಾರಂಭ ಮಾಡಿದಾಗ ಯಾರು ಹೆಸರಿಟ್ಟಿದ್ರಿ? ನೆನಪು ಮಾಡ್ಕೊಳ್ಬೇಕು. ಮನಮೋಹನ್ ಸಿಂಗ್ರ ಸರ್ಕಾರ ಇತ್ತು, UPA ಗೌರ್ಮೆಂಟು. ಅವಾಗ ನೀವು ಹೆಸರಿಟ್ಟದ್ದು ಜವಾಹರ್ ರೋಜ್ಗಾರ್ ಯೋಜನೆ ಅಂತ ಇಟ್ಟಿದ್ರಿ. ಅಷ್ಟೊಂದು ಗಾಂಧೀಜಿಯವ್ರ ಬಗ್ಗೆ ಕಳಕಳಿ ಕಾಳಜಿ ಇದ್ದರೆ ಅವತ್ತೇ ಇಡ್ಬೋದಾಗಿತ್ತು, ಇಟ್ಟಿಲ್ಲ. ರಾಜ್ಯದಲ್ಲಿ ಸುಮಾರು 25 ಸಂಸ್ಥೆಗಳಿಗೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿಯವ್ರ ಹೆಸರೇ ಇಟ್ಟಿರಿ. ಯಾಕೆ ಮಹಾತ್ಮ ಗಾಂಧೀಜಿಯವ್ರ ಹೆಸರು ಇಡಲಿಲ್ಲ? ಕಾಂಗ್ರೆಸ್ಸಿನ 60 ವರ್ಷದ ದೇಶದ ಆಡಳಿತದಲ್ಲಿ ಮಹಾತ್ಮ ಗಾಂಧೀಜಿಯವರೇ ಕಳೆದೋಗಿದ್ದರು, ಇದ್ದಿದ್ದೇ ಇಲ್ಲ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಪಂಡಿತ್ ಜವಾಹರ್ಲಾಲ್ ನೆಹರೂರವರು 1961ರಲ್ಲಿ ಸಾಬರ್ಮತಿ ಆಶ್ರಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಒಂದು ಕಾರ್ಪೊರೇಷನ್ನೇ ಮಾಡಿದ್ದರು. ಒಂದೇ ₹1 ಅನುದಾನ ಕೊಡಲಿಲ್ಲ. 60 ವರ್ಷ ಒಂದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಸಾಬರ್ಮತಿ ನದಿ ಸಂಪೂರ್ಣವಾಗಿ ಒಣಗೋಗಿ ಊರುಗಳಲ್ಲಿ ಆ ಚರಂಡಿ ನೀರು ಸಾಬರ್ಮತಿ ನದಿಯೊಳಗೆ ಹರಿತಿತ್ತು. ಸಾಬರ್ಮತಿ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ಕಟ್ಟಡಗಳು ನಾಶ ಆಗಿ ಹೋಗಿದ್ದು. ಮಾಡಲಿಲ್ಲ. ಪಂಡಿತ್ ಜವಾಹರ್ಲಾಲ್ ನೆಹರು ಮಾಡಲಿಲ್ಲ, ಇಂದಿರಾ ಗಾಂಧಿಯವರು ಮಾಡಲಿಲ್ಲ, ರಾಜೀವ್ ಗಾಂಧಿಯವರು ಮಾಡಲಿಲ್ಲ. ಆದರೆ ನರೇಂದ್ರ ಮೋದಿಜಿಯವರು 2005ರಲ್ಲಿ ಗುಜರಾತಿನ ಮುಖ್ಯಮಂತ್ರಿಯಾಗಿ ಮಾಡಿರ್ತಕ್ಕಂಥದ್ದೇನು, ಸಾಬರ್ಮತಿ ಆಶ್ರಮ ಅಭಿವೃದ್ಧಿ ನಿಗಮ ಅಂತ ಮಾಡಿ ಸಂಪೂರ್ಣವಾಗಿ ಹಾಳಾಗಿ ಹೋಗಿರ್ತಕ್ಕಂಥ ನದಿಯನ್ನು ಪುನರ್ಜೀವನಗೊಳಿಸಿದ್ರು. 12 ತಿಂಗಳು ನದಿಯೊಳಗೆ ನೀರಿರ್ತದ, ನದಿ ಹರಿತದ. ಅಷ್ಟೇ ಅಲ್ಲ, ಸರ್ವಋತು ನದಿ ಅಂಥೇಳಿ ಘೋಷಣೆ ಮಾಡ್ತಕ್ಕಂಥದ್ದು ಕೆಲಸ ಮಾಡಿ ನದಿ ಗುಂಟ ಗಾರ್ಡನ್ ಮಾಡಿ ಡೆವಲಪ್ಮೆಂಟ್ ಮಾಡಿ ಮಹಾತ್ಮ ಗಾಂಧೀಜಿಯವರು ಹೇಳಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಅಲ್ಲಿ ಮಾಡೋದ್ರ ಮೂಲಕ ಅದೊಂದು ಅತ್ಯುತ್ತಮವಾದಂಥ ನದಿಯನ್ನಾಗಿ ಪರಿವರ್ತನೆ ಮಾಡಿದರು. ಅದಲ್ಲದೆ ಸಾಬರ್ಮತಿ ಆಶ್ರಮದಲ್ಲೇನು ಕೊಂಪೆ ಆಗಿದ್ದು ಕಟ್ಟಡಗಳು ಅವನ್ನೆಲ್ಲವನ್ನು ಪುನರ್ಜೀವನಗೊಳಿಸಿ ರಿಪೇರಿ ಮಾಡಿ ರಿಹ್ಯಾಬಿಟೇಷನ್ ಮಾಡಿ ಅಲ್ಲಿ ಪ್ರವಾಸಿ ತಾಣವನ್ನಾಗಿ ಮಾಡ್ತಾರೆ. ದೇಶದಿಂದ ವಿದೇಶದಿಂದ ಬರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಅಲ್ಲಿ ಹೋಗೇ ಬರಬೇಕು ಅನ್ನುವಷ್ಟರ ಮಟ್ಟಿಗೆ ಪ್ರವಾಸಿ ತಾಣವನ್ನು ಅಭಿವೃದ್ಧಿ ಮಾಡಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. ನೀವು 2ನೇ ಅವಧಿಗೆ ಮುಖ್ಯಮಂತ್ರಿ ಆಗಿರಿ, 7.5 ವರ್ಷ ಆಯಿತು ಮುಖ್ಯಮಂತ್ರಿ ಆಗಿ. ನೀವು ಗಾಂಧೀಜಿಯವ್ರ ಹೆಸರಿನಲ್ಲಿ ಮಾಡಿದಂಥ ಯಾವುದಾದ್ರೂ ಕೆಲಸ ಅದನ? ನಕಲಿ ಗಾಂಧಿಗಳ ಹೆಸರಲ್ಲೇ ಮಾಡಿದ್ರಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಇಂದಿರಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅಂಥೇಳಿ ನೀವು ಯಾವುದನ್ನು ಮಾಡಲಿಲ್ಲ. ಜನರಿಗೆ ಮೋಸ ಮಾಡ್ತಕ್ಕಂಥ, ತಿರುಚಿ ಹೇಳ್ತಕ್ಕಂಥ ಹೇಳಿಕೆಗಳನ್ನ ಕೊಟ್ಟು ಮೋಸ ಮಾಡೋದೇ ಒಂದು ಉದ್ಯೋಗ ಮಾಡಿಕೊಂಡ್ರಿ. ಅದು ಅಲ್ಲ. ಅದಕ್ಕೆ ಇವತ್ತೇನು ನರೇಗಾದೊಳಗೆ UPA ಗೌರ್ಮೆಂಟ್ನಲ್ಲೇ ಪ್ರಾರಂಭ ಆಯ್ತದು. ಮನಮೋಹನ್ ಸಿಂಗ್ರ ಪ್ರಧಾನಮಂತ್ರಿ ಇದ್ದಾಗೆ ಪ್ರಾರಂಭ ಆಯಿತು. 9 ವರ್ಷಗಳಲ್ಲಿ ಅವ್ರು ಖರ್ಚು ಮಾಡಿದ್ದು ಎಷ್ಟಂದರೆ 1,62,000 ಕೋಟಿ. ನರೇಂದ್ರ ಮೋದಿಜಿಯವರು 11 ವರ್ಷದಲ್ಲಿ ಖರ್ಚು ಮಾಡಿದ್ದು 8,52,000 ಕೋಟಿ. ಯಾರು ಹೆಚ್ಚು ಖರ್ಚು ಮಾಡ್ದಂಗಾಯ್ತು? ಇವತ್ತು ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರಲಿಕ್ಕೆ ಮುಖ್ಯ ಕಾರಣ ಭ್ರಷ್ಟಾಚಾರ. ಒಂದೊಂದು ಗ್ರಾಮ ಪಂಚಾಯತಿಗಳಲ್ಲಿ 4, 5, 6 ಕೋಟಿ ಖರ್ಚು ಮಾಡಿದ್ದಾರೆ. ಒಂದೇ ₹1 ಅಸೆಟ್ ಕ್ರಿಯೇಟ್ ಆಗಿಲ್ಲ, ಆಸ್ತಿ ನಿರ್ಮಾಣ ಆಗಿಲ್ಲ. ಹಾಗಾದರೆ ದುಡ್ಡು ಎಲ್ಲಿ ಹೋಯ್ತು ಅಂತ ಕೇಳಿದ್ರೆ ಲೆಕ್ಕ ಇಲ್ಲ.
ಕಾಂಗ್ರೆಸ್ ಸರ್ಕಾರ ಹೇಳ್ತದ ನಮಗೆ ಗೊತ್ತಿಲ್ಲ, ಪಂಚಾಯತ್ ಅವರು ಕೇಂದ್ರ ಸರ್ಕಾರಕ್ಕೆ ಗೊತ್ತಂತೆ. ಒಂದೇ ಒಂದು ರೂಪಾಯಿದು ಲೆಕ್ಕ ಕೊಡ್ಲಿಕ್ಕೆ ತಯಾರಿಲ್ಲ. ಈಗ ಅವ್ರಿಗೆ ಸಂಕಟ ಆದದ್ದೇನಂದ್ರೆ ಅದನ್ನು ಬೋಗಸ್ ಮಾಡಿ ಏನು ದುಡ್ಡು ತಿಂತಿದ್ರು ಮತ್ತು ಅದರ ಲೆಕ್ಕ ಕೇಳಿ ಆಸ್ತಿ ಅಸೆಟ್ ಎಷ್ಟು ಕ್ರಿಯೇಟ್ ಆಗಿದೆ ಅಂತ ಕೇಳಿದ್ದಕ್ಕಾಗಿ ಇವತ್ತು ಕಾಂಗ್ರೆಸ್ನವ್ರಿಗೆ ಹೊಟ್ಟೆ ಉರಿ ಪ್ರಾರಂಭ ಆಗ್ಯದ. ಅದಕ್ಕಾಗಿ ಈ ಡೋಂಗಿ ನಾಟಕವನ್ನು ಶುರು ಮಾಡಿದ್ದಾರೆ. ನಾನು ಕೇಳಲಿಕ್ಕೆ ಬಯಸ್ತೇನೆ, ಇದರಲ್ಲಿ ಏನು ತಪ್ಪಾಗಿದೆ ಅನ್ನೋದು ಹೇಳಬೇಕು. ಗಾಂಧೀಜಿಯವ್ರ ಹೆಸರು ಕಳೆದೋಯ್ತು. ಗಾಂಧೀಜಿಯವ್ರ ಹೆಸರು ಕಳೆದೇನು ನರೇಂದ್ರ ಮೋದಿಜಿಯವ್ರ ಹೆಸರು ಇಟ್ಕೊಂಡಿಲ್ಲ. ನಾವು ಹೇಳಬೇಕಲ್ಲ, ವಿಕಸಿತ ಭಾರತ ಗ್ರಾಮೀಣ ಗ್ಯಾರಂಟಿ ಯೋಜನೆಗೆ ಆಜೀವಿಕಾ ಮಂಚತ್ತು ಮಾಡಿದ್ದಾರೆ. ಅದರಲ್ಲಿ ಏನು ಗಾಂಧೀಜಿಯವ್ರ ಬಗ್ಗೆ ಅನ್ಯಾಯ ಆಗಿದೆ ಹೇಳಬೇಕಲ್ಲ, ಏನಿಲ್ಲ. ಆದರೆ 100 ದಿನ ಇದ್ದದನ್ನು 125 ದಿವಸ ಮಾಡಿದ್ದಾರೆ. ಕೂಲಿ 340 ಇದ್ದದನ್ನು 370 ಮಾಡಿದ್ದಾರೆ. ಮತ್ತು ಸುಗ್ಗಿ ಕಾಲದಲ್ಲಿ ರೈತರಿಗೆ ಕೆಲಸಕ್ಕೆ ಜನ ಸಿಗೋದಿಲ್ಲ, ಕೃಷಿ ಕಾರ್ಮಿಕರು ಅಂತ 30 ದಿವಸ ರಜೆ ಮಾಡ್ತಕ್ಕಂಥದ್ದು ಮಾಡಿದ್ದಾರೆ. ಎರಡೂ ಸುಗ್ಗಿ, ಮುಂಗಾರು ಹಂಗಾಮ ಮತ್ತು ಹಿಂಗಾರು ಹಂಗಾಮಿನಲ್ಲಿ 30 ದಿವಸ ತೆಗೆದಾರೆ. ಉಳಿದು ಎಲ್ಲನೂ ಅನುಕೂಲತೆ ಮಾಡಿದ್ದಾರೆ. ಮತ್ತು ಗ್ರಾಮ ಪಂಚಾಯತಿ ಅಧಿಕಾರ ಕಿತ್ಕೊಂಡ್ರು ಅಂತ ಹೇಳ್ತಾರೆ. ಇಲ್ಲ, 100% ಗ್ರಾಮ ಪಂಚಾಯತಿಯವರು ಯೋಜನೆ ತಯಾರು ಮಾಡಬೇಕು. ಅವ್ರ ಊರಿಗೆ ಏನು ಬೇಕು ಅವರೇ ಮಾಡಬೇಕು. ಅಸೆಟ್ ಕ್ರಿಯೇಟ್ ಆಗಬೇಕು, ರೈತರಿಗೆ ಅನುಕೂಲ ಆಗ್ಬೇಕು, ಮಳೆ ನೀರು ಕೊಯ್ಲು ಆಗಬೇಕು, ಕೆರೆಕಟ್ಟೆಗಳನ್ನು ದುರಸ್ತಿ ಮಾಡಬೇಕು, ಶಾಶ್ವತ ಕಟ್ಟಡಗಳನ್ನ ಕಟ್ಟಬೇಕು, ಶಾಲೆ ಕಾಲೇಜುಗಳನ್ನ ಕಟ್ಬೋದು. ಅದು ಎಲ್ಲದಕ್ಕೂ ಅವಕಾಶ ಮಾಡಿದ್ದಾರೆ. ಆದರೆ ಜನರಿಗೆ ಮೋಸ ಮಾಡತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ನವರು ಹೇಳಿದ್ದಾರೆ. ಸಮರ್ಥನೆ ಮಾಡಿದರೆ ಗಾಂಧಿ ಹೆಸರು ತೆಗೆದಿದ್ದೆ ಅದಕ್ಕೆ, ಗಾಂಧಿ ಹೆಸರನ್ನು ತೆಗೆದಿದ್ದೆ ಅದಕ್ಕೆ, ತೆಗೆದದ್ದೇನೂ ಇಲ್ಲ ಅದರಲ್ಲಿ. ನೋಡಿ, ನಾನು ನಿಮಗೆ ಹೇಳ್ತೀನಿ, ಗಾಂಧಿ ಹೆಸರು ತೆಗೆದು ಮೋದಿಯವ್ರ ಹೆಸರು ಇಡಲಿಲ್ಲ, ಅಥವಾ ಮೋದಿಯವ್ರದ್ದು ಮನೆಯವ್ರದ್ದು ಯಾರ್ದಾರ ಫ್ಯಾಮಿಲಿ ಮೆಂಬರ್ಸ್ ಹೆಸರು ಇಡಲಿಲ್ಲ. ತೆಗೆದದ್ದು ಅನ್ನೋ ಪ್ರಶ್ನೆ ಇಲ್ಲರಿ, ತೆಗೆದದ್ದು ಅನ್ನೋ ಪ್ರಶ್ನೆ ಬರೋದಿಲ್ಲ. ರಿವೈಸ್ ಯಾಕೆ ಮಾಡಿತ್ತಂದ್ರೆ ಇಲ್ಲಿ ಭ್ರಷ್ಟಾಚಾರ ಗಾಂಧಿ ಹೆಸರಲ್ಲಿ ನಡಿಬಾರ್ದು ಅಂತ. ಈಗ ಉದಾಹರಣೆಗೆ ಹೇಳೋದಂದ್ರೆ, ಇಲ್ಲ ಒಂದೇ ನಿಮಿಷ ಹೇಳ್ತೀನಿ. ಈಗ ಮಹಾತ್ಮ ಗಾಂಧೀಜಿಯವರು ಕನಸಿತ್ತು, ಗ್ರಾಮ ಸ್ವರಾಜ್ಯದ ಕನಸು. ಇವತ್ತಿನ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ ಗ್ರಾಮ ಸ್ವರಾಜ್ಯ ಯಾವ ರೀತಿ ಅನುಷ್ಠಾನಕ್ಕೆ ತರಲಿಕ್ಕೆ ಹೊಂಟಾರಂದ್ರೆ, ಪ್ರತಿ ಊರಿಗೊಂದು ಸರಾಯಿ ಅಂಗಡಿ ಕೊಡಬೇಕು. ಜನ ಕಷ್ಟದಲ್ಲಿದ್ದಾರೆ, ಸಿಟಿಗೆ ಬಂದು ಪಟ್ಟಣಕ್ಕೆ ಬಂದು ಕುಡಿದು ಹೋಗೋದು ತೊಂದರೆ ಆಗ್ತದೆ, ಖರ್ಚು ವೆಚ್ಚ ಆಗ್ತದೆ, ಸಮಯ ವ್ಯರ್ಥ ಆಗ್ತದೆ. ಅವ್ರು ಎದ್ದು ಕೂಡಲೇ ಅವ್ರ ಮನೆ ಮುಂದೆ ಅಂಗಡಿ ಇರಬೇಕು ಅಂತ. ಇವರು ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸನ್ನು ಈ ರೀತಿ ನನಸು ಮಾಡ್ಲಿಕ್ಕೆ ಹೊಂಟಾರ ಸಿದ್ದರಾಮಯ್ಯನವರು. ಗಾಂಧಿಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ಚೇಂಜ್ ಮಾಡಿದ್ದೀರಿ. ಗಾಂಧೀಜಿಯವರ ಹೆಸರಲ್ಲ, ಕೆಟ್ಟ ಹೆಸರು ಅಲ್ಲ, ಭ್ರಷ್ಟಾಚಾರ ನಡಿಬಾರ್ದು ಅಂತ. ಬಟ್ ಈ ಕಂಟ್ರೋಲ್ ಆಗುತ್ತೆ ನೀವು, ಈ ಕಂಟ್ರೋಲ್ ಆಗುತ್ತೆ ಅಂತೀರಾ ನೀವು? ಯಾವುದು? ಈಗ ನೀವು ಬದಲಾವಣೆ 100% ಆಗ್ತದೆ, 100%. ಬಟ್ ಈ ಹಿಂದೆ ನೀವು ಹೇಳಿದ್ರಿ, ಯಾವಾಗ ನೋಟನ್ನ ಅಮಾನ್ಯ ಮಾಡ್ಬೇಕಾದ್ರೆ 2,000 ರೂಪಾಯಿದು ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದ್ರಿ. ಬಟ್ ಆಗಿಲ್ಲ. ಆಗಿದೆ. ಒಂದು ಮೀಡಿಯಾ ಕ್ಯಾಮ್ರಾಗಳದಾವ, ಕೆಲವು ಕಾನ್ಫಿಡೆನ್ಷಿಯಲ್ ವಿಷಯ ಹೇಳಲಿಕ್ಕೆ ಆಗೋದಲ್ಲ. ಬೇಕಾದ್ರೆ 1 to 1 ಕೂತಾಗ ನಿಮಗೆ ನಾನು ಹೇಳ್ತೇನೆ ಯಾಕೆ ಮಾಡಿದ್ರು ಅನ್ನೋದು. ಇರ್ದಿದ್ರೆ ದೇಶದ ಆರ್ಥಿಕ ವ್ಯವಸ್ಥೆನೇ ಬುಡ್ಮೇಲ್ ಮಾಡ್ತಕ್ಕಂಥ ಹೊರದೇಶಿಯರ ಕುತಂತ್ರ ಇತ್ತು. ಆ ಕುತಂತ್ರವನ್ನು ತಡಿಲಿಕ್ಕೆ ಮಾಡಿದ್ದಾರೆ. ನಿಮ್ಗೆ ಗೊತ್ತಿಲ್ಲ. ಅದ್ರ ಜೊತೆಗೆ ಸರ್, ಈಗ ಏನು ಗಾಂಧಿ ಹೆಸರು ಬದಲಾವಣೆ ಎಲ್ಲ ಆಯ್ತಲ್ಲ, ಈಗ ರಾಮ್ಜಿ ಅಂತಲ್ಲ, ಅದು ಆಕ್ಚುಲಿ ಗ್ರಾಮ್ಜಿ ಆಗುತ್ತೆ. ಅದನ್ನ ರಾಮ್ಜಿ ಅಂತ ಯಾಕೆ ಮಾಡಿದಾರೆ ಅಂತ? ರಾಮ್ಜಿ ಅಂತ ಆಗೋದಲ್ರಿ. ಈಗ ರಾಮ್ಜಿ ಅಂತ ಮಾಡಿದ್ರಿ, ಹೆಸರನ್ನ ಯಾಕೆ ಅಲ್ಲಿ ಮತ್ತೆ ನೋಡಿ ಒಂದು ನಿಮಗೆ ಹೇಳ್ಬಿಡ್ತೀನಿ. ವಿಕಸಿತ ಭಾರತ ಗ್ಯಾರಂಟೀಸ್ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಅಂತ ಮಾಡಿದ್ದಾರೆ. ಏನು ರೀ ಆಜೀವಿಕಾ ಮಿಷನ್. ಇದನ್ನು ಶಾರ್ಟ್ ಫಾರ್ಮ್ ಮಾಡಿ ರಾಮ್ಜಿ ಅಂತ ನೀವು ಓದ್ತಾ ಇದ್ದೀರಿ. ರಾಮ್ಜಿ ಅಲ್ಲ, ಗ್ರಾಮ್ಜಿ ಆಗಬೇಕು ಅಂತ ಅದು ಸ್ಪೆಲ್ಲಿಂಗ್ಗಳ ಮೇಲೆ ಸೇರಿಸಿದೆ. ಕರೆಕ್ಟ್. ಈಗ ಗ್ರಾಮೀಣ ಆಜೀವಿಕಾ ವಿಕಾಸ್ ಮಿಷನ್ ಗ್ಯಾರಂಟಿ, ಅದಕ್ಕೆ ರಾಮ್ಜಿ ಆಗ್ಯದ. ಇಲ್ಲ ಕೊಟ್ಟೆ ಬಿಡ್ತೀನಿ. ನಮ್ಮದು ಏನು ಅದರೊಳಗೆ ಏನು ಉದ್ದೇಶ ಇಲ್ಲ.
ಮತ್ತು ನಾನು ಕೇಳ್ತೇನೆ ನಿಮಗೆ, ಗಾಂಧಿ ರಾಮನ ಬಗ್ಗೆ ಅಲರ್ಜಿ ಯಾಕೆ ನಿಮಗೆ? ಮಹಾತ್ಮ ಇಲ್ಲ ಕೇಳಿ ಮಹಾತ್ಮ ಗಾಂಧಿನೇ ಸಾಯುವ ಮುಂದಾಗ ಹೇ ರಾಮ್ ಹೇ ರಾಮ್ ಹೇ ರಾಮ್ ಅಂತ ಹೇಳಿ ಸತ್ತಾನ ಬಿಡಿ. जुड़े रहिएगा आपके अपने चैनल बीजापुर समय के साथ।